ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಹಬ್ಬನ ಸ್ಟಾರ್ಟ್ ಮಾಡೋಣ. ನಾವು ಸಹ ಹಬ್ಬ ಸ್ಟಾರ್ಟ್ ಮಾಡಲಿಕ್ಕೆ ಬೆಳಿಗ್ಗೆ ನಮ್ಮ ಮನೆಯವರು ಮಾಮೂಲಿ ಕಡಲೆಕಾಯಿನೂ ಗೆಣಸನ್ನು ಮರ್ತು ಬಿಟ್ಟಿದ್ರು, ಅವರೆಕಾಯಿನ. ಅದಕ್ಕೆ ತರಲಿಕ್ಕೆ ಅಂತ ನಾವು ಸಿಟಿಗೆ ಬಂದಿದ್ವಿ. ಅಲ್ಲಿಂದ ನನ್ನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಅಷ್ಟೊತ್ತಿಗೆ ಬಂದು ಎಲ್ಲವನ್ನು ಕೆಲಸ ಮುಗಿಸಿ ಎಳ್ಳು ಬೆಲ್ಲನ ನಾನು ಅವತ್ತಿಗೆ ಪ್ರಿಪೇರ್ ಮಾಡಿದೆ. ಯಾಕೆಂದರೆ ನನ್ನ ಕ್ವಾಂಟಿಟಿ ಅಂದರೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಸಣ್ಣಗೆ ಇಟ್ಕೊಂಡು ಒಂದು 2-3 ದಿನ ಅದನ್ನು ನಾನು ಬಿಸಿಲಲ್ಲಿ ಹಾಕಿದ್ದೆ, ಎಳ್ಳು ಹಣ್ಣು ಬೆಲ್ಲನ. ಹಾಗೆ ಎಳ್ಳು ಸ್ವಲ್ಪ ವೈಟ್ ತಂದಿದ್ರು ತುಂಬಾ. ಅದಕ್ಕೆ ಅದನ್ನು ಕೆಂಪುಗೆ ಅಂದರೆ ಗಮ್ಮಂತ ಅನ್ಬೇಕು, ಆ ಥರ ಹೋದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಧ್ಯದಲ್ಲಿ ಅದನ್ನೆಲ್ಲ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಟ್ಟು ದೇವ್ರದನ್ನ ಸ್ವಲ್ಪ ಕೆಲಸ ಇತ್ತು, ಅದು ಹೊಸ್ಲೆಲ್ಲ ಪೂಜೆ ಮಾಮೂಲು ಅರಶಿನ ಕುಂಕುಮ ಎಲ್ಲ ಇಡಬೇಕಲ್ಲ, ಆ ಕೆಲಸಗಳನ್ನು ಗ್ಯಾಪಲ್ಲಿ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಸ್ವಲ್ಪ ಬೇಗ ಎಲ್ಲವನ್ನು ಮುಗಿಸ್ಬೇಕು, ಕೆಲಸ ಜಾಸ್ತಿ ಇದೆ. ನಮಗೆ ಬಂದು ಸಂಕ್ರಾಂತಿ ಒಂದು ಸ್ವಲ್ಪ ಗ್ರ್ಯಾಂಡ್ ಅಂತ ಹೇಳ್ಬೋದು. ಗ್ರ್ಯಾಂಡ್ ಅನ್ನೋದಕ್ಕಿಂತ ನಮ್ಮ ಕಡೆ ಆಚರಣೆ ಹೀಗೇ, ನಿಮ್ಮ ಕಡೆ ಹೇಗೆ ಅಂತ ಗೊತ್ತಿಲ್ಲ. ನಾವು ಹಸುಗಳಿಗೆ ಎಳ್ಳು ಬೆಲ್ಲ ಸಿಹಿ ಪೊಂಗಲ್, ಖಾರ ಪೊಂಗಲ್, ಆಮೇಲೆ ಅವರೆಕಾಯಿ ಗೊಜ್ಜು, ಮನೇಲಿ ಇನ್ನೇನಾರ ಸಿಹಿ ಮಾಡಿದ್ರೆ ಅದನ್ನು ಕೊಟ್ಟು ತಿನ್ನಿಸಿ ಪೂಜೆ ಮಾಡಿ ಆಮೇಲೆ ನಾವು ಒಂದು ಸಿಹಿನ ತಿನ್ನೋದು. ಅದು ಹಾಗೆ ಬಂದುಬಿಟ್ಟಿದೆ ಆವಾಗಿಂದನೂ. ಹಾಗೆ ಮನೆಗೆ ಬರುವಂಥ ಮುತ್ತೈದೆಯರಿಗೆ ಎಳ್ಳನ್ನು ಬೀರಿ, ಇಲ್ಲ ನಾವೇ ಹೋಗಿ ಅವ್ರ ಮನೆಗೆ ಹೋಗಿ ಎಳ್ಳನ್ನು ಬೀರಿ ಬರೋದು ಪದ್ಧತಿ. ಹಾಗೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗ್ದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಎಳ್ಳನ್ನು ಸಹ ಇವೆರಡು ಸಹ ತಣ್ಣಗೆ ಆದಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಿಸಿಲೇ ಮಾಡಿದ್ರೆ ಬೆಲ್ಲ ಇರುತ್ತೆ, ಕಚ್ಕೊಳ್ಳೋಂಗಾಗತ್ತೆ ಅಂತ ಎಲ್ಲ ಕೆಲಸಗಳನ್ನು ಮಧ್ಯೆ ಮಾಡ್ತಾ ಇದನ್ನು ಆರೋಕ್ಕೂ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದೆ. ಪ್ಯಾಕಿಂಗ್ ಸಹ ಮಾಡಬೇಕಿತ್ತು, ಏಕೆಂದರೆ ಆಮೇಲೆ ಮಾಡಿದ್ರೆ ಟೈಮ್ ಆಗುತ್ತೆ. ಸ್ವಲ್ಪ ನೈವೇದ್ಯಕ್ಕೆ ತೊಗೊಂಡೆ ಫಸ್ಟೇ. ನಾನು ಎಂಜಿಲೇ ಮಾಡಿರಲಿಲ್ಲ, ಇದು ಕಟ್ ಮಾಡುವಾಗೂ ಅಷ್ಟೇ ನಾವೇನು ತಿನ್ನಲ್ಲ, ಎಂಜಿಲ್ ಮಾಡಿರಲಿಲ್ಲ. ಹಾಗೆ ಪ್ಯಾಕಿಂಗ್ ಮಾಡಿ ಒಂದು ಬಾಕ್ಸಲ್ಲಿಟ್ಟೆ. ಹಾಗೆ ಮಗಳನ್ನೂ ಸಹ ರೆಡಿ ಮಾಡಬೇಕಿತ್ತು ಬೇಗನೆ. ಅವಳಿಗೂ ಒಂದು ಹೇರ್ ಸ್ಟೈಲ್ನ ಮಾಡಿ ನಾನು ರೆಡಿ ಮಾಡಿ ಅವಳನ್ನ ನಿಲ್ಲಿಸ್ದೆ. ಯಾಕೆ ಅಂತಂದರೆ ಅವಳು ರೆಡಿ ಆಗಿಬಿಟ್ರೆ ಬರೋರಿಗೆ ಕುಂಕುಮ ಕೊಡ್ತಾಳೆ. ಇದು ನಮ್ಮ ದೇವ್ರ ಮನೆ, ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ಏನು ತುಂಬ ಜೋರಾಗಿ ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ನನ್ನ ತೃಪ್ತಿ ಅಂದರೆ ನನಗೆ ಹೇಗೆ ತೃಪ್ತಿ ಆಗಬೇಕು ಹಾಗೆ. ನನ್ನ ಮಗಳ ಒಂದು ಔಟ್ಫಿಟ್ ಇದು ಅವಳ ಒಂದು ರೇಷ್ಮೆ ಸೀರೆ, ಅಂದರೆ ಅವಳಿಗೆ ಆರತಿ ಶಾಸ್ತ್ರಕ್ಕೆ ಮಡಗಿದ್ವಿ, ಆ ಒಂದು ರೇಷ್ಮೆ ಸೀರೆನೇ ಹೊಲಿಸ್ಕೊಟ್ಟೆ ಅವಳಿಗೆ ನಾನು. ತುಂಬ ಚೆನ್ನಾಗಿ ನನ್ನ ಫ್ರೆಂಡ್ ಸ್ಟಿಚ್ಚಿಂಗ್ ಮಾಡಿಕೊಟ್ಟಿದ್ದಾಳೆ, ಮೋನಿಶಾ ಅಂತ. ಒಳ್ಳೆ ಟೈಲರ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ಹೊಲಿಸ್ದೆ ಅಂತ. ಹಾಗೆ ಇದು ನಾನು ನನ್ನ ಮಗಳಿಗೆ ಮಾಡಿರೋವಂಥ ಒಂದು ಹೇರ್ ಸ್ಟೈಲು. ಆ ಒಂದು ಡ್ರೆಸ್ಗೆ ಯಾವ ಥರ ಹೇರ್ ಸ್ಟೈಲ್ ಬೇಕೋ ಆ ರೀತಿ ಹೇರ್ ಸ್ಟೈಲನ್ನ ನಾನು ಮಾಡಿದೆ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಕಾಣ್ತಾಯಿದ್ಲು. ಹಾಗೆ ಒಂದಷ್ಟು ಪಿಕ್ಚರ್ಗಳನ್ನ ತೊಗೊಂಡೆ, ಯಾಕೆ ನೆನಪಿಗಿರಬೇಕಲ್ಲ. ಮೊದಲಾದರೆ ನಾನು ಮಾಡ್ತಾಯಿದ್ದೆ, ಎಳ್ಳು ಬೆಲ್ಲನ ಬೀರ್ತಿದ್ದೆ. ಯಾವಾಗ ನನ್ನ ಮಗಳು ಹುಟ್ಲೋ ಆವಾಗಿಂದ ಅವಳನ್ನ ರೆಡಿ ಮಾಡೋದು, ಅವಳನ್ನ ರೆಡಿ ಮಾಡಿ ಅಲಂಕಾರ ಮಾಡಿ ಫೋಟೋ ತೊಗೊಳ್ಳೋದು, ಅದೊಂದು ಮೆಮೊರಿಬಲ್ನ ನಾವು ಇಟ್ಕೊಳ್ಳೋದು, ಅದೆಲ್ಲ ಹೆಣ್ಮಕ್ಳು ಇರೋ ಮನೇಲೇ ಚೆಂದ. ಎಲ್ಲರೂ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ, ನಿಮಗೇನಮ್ಮ ಹೆಣ್ಮಗು, ನಮಗಾದರೆ ಗಂಡು ಮಗು, ನಮ್ಮೆಲ್ಲ ಹಬ್ಬದ ಕಳೆನೇ ಇಲ್ಲ ಅಂತ. ಹಾಗಾಗಿ ಎಲ್ಲರ ಮೇಲೂ ಒಂದು ಹೆಣ್ಣಿರಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ಹಾಗೆ ಬನ್ನಿ, ನಾವು ಸಂಜೆ ಮೇಲೆ ಪೊಂಗಲ್ ಮಾಡಿದ್ದು ನಾನು. ಯಾಕೆ ಅಂದರೆ ಹಸುಗಳು ಸಂಜೆ ಮೇಲೆ ಬರ್ತವೆ. ಸಿಹಿ ಪೊಂಗಲು ಮಧ್ಯದಲ್ಲಿ ಸ್ವಲ್ಪ ನನಗೆ ಗ್ಯಾಸ್ ಕೈ ಕೊಡೋದ್ರಿಂದ ಚಿಕ್ಕ ಗ್ಯಾಸಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ಹಸುಗೆ ತೊಗೊಂಡೋಗ್ಬಿಟ್ಟು ಪೊಂಗಲ್ಲು, ಖಾರ ಪೊಂಗಲ್ಲು ಆ್ಯಂಡ್ ಗೊಜ್ಜು ಪ್ರತಿಯೊಂದು ಕೊಟ್ಟು ನಮ್ಮ ಮನೆ ಹತ್ರ ಪ್ರತಿಯೊಂದು ಕಿಚಾಯಿಸಿದ ಮೇಲೆ ಮನೆ ಬಾಗಿಲಿಗೆ ಬರ್ತವೆ ಎಲ್ಲ ಹಸುಗಳು. ಎಲ್ಲರ ಮನೆ ಹತ್ರನೂ ಬಂದು ಬಾಗಿಲ ಹತ್ರ ನಿಲ್ಲಿಸಿ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ ಕಾಲು ತೊಳೆದು. ಇದು ಆವಾಗಿಂದನೂ ನಡ್ಕೊಬಂದಿರೋ ಅಂಥದ್ದು. ಇವು ದೊಡ್ಡ ಹಸುಗಳು, ಇನ್ನೂ ತುಂಬ ಇರ್ತವೆ. ಎಲ್ಲರೂ ಒಂದು ಸರೌಂಡ್ ಒಂದಷ್ಟು ಮನೆಗಳಿಗೆ ಹೋಗಬೇಕು. ಈ ಥರ ವಾದ್ಯಗಳನ್ನ ಮಾಡಿಕೊಂಡು ಮನೆಗಳಿಗೆ ಹೋಗಿ, ಇಲ್ಲ ಅಂದರೆ ನಮ್ಮ ಊರಲ್ಲಿರೋವಂಥ ದೊಡ್ಡವ್ರ ಮನೆಗಳಿಗೆ ಹೋಗಿ ಬರ್ತಾರೆ. ಅದು ಆವಾಗಿಂದ ಬಂದಿರೋವಂಥ ಪದ್ಧತಿ. ಹಾಗೆ ನಾನು ಸಹ ಎಲ್ಲ ಮಾಡಿದ್ದೆ, ಪೂಜೆಗೆ ಬಂತು. ಹಾಗಾಗಿ ನಾವು ಸಹ ಪಾಪು ಕೈಯಲ್ಲೇ ಮಾಡಿಸ್ದೆ. ಯಾಕೆ ಅಂದರೆ ಈ ಒಂದು ಹಬ್ಬದಲ್ಲಿ ನಾನೆಲ್ಲೂ ಕಾಣಿಸ್ಕೊಂಡಿಲ್ಲ, ನನ್ನ ಹೆಲ್ತ್ ಸ್ವಲ್ಪ ಸರಿ ಇಲ್ಲ. ನಿಮಗೆ ನನ್ನ ವಾಯ್ಸನ್ನ ಕೇಳ್ತಾ ಇದ್ರೇ ಗೊತ್ತಾಗುತ್ತೆ, ನನ್ನ ವಾಯ್ಸು ಸಹ ಅಷ್ಟು ಕ್ಲಿಯರಾಗಿ ನಿಮ್ಗೆ ಬರ್ತಾ ಇಲ್ಲ. ಹಾಗಾಗಿ ಮಗಳ ಕೈಯಲ್ಲೇ ಎಲ್ಲವನ್ನು ಮಾಡಿಸ್ದೆ. ನಾನು ಜಸ್ಟ್ ಮನೆ ಪೂಜೆಯನ್ನು ಮುಗಿಸಿ ಕೆಲಸನ ಮಾಡಿಕೊಟ್ಟೆ. ಹಾಗಾಗಿ ನನಗೆ ರೆಡಿ ಆಗಲಿಕ್ಕಾಗಲಿ ಏನಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ.
ಅದಕ್ಕೆ ಮಗಳಿಗೆ ಮಾಡಿಸ್ದೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೇಲಿರಬೇಕು ನೋಡಿ. ಹೆಣ್ಮಕ್ಳು ಮನೇಲಿತ್ತು ಅಂದರೆ ತಾಯಂದಿರಿಗೆ ತುಂಬ ಸಪೋರ್ಟು. ಅದೇ ಗಂಡು ಮಕ್ಕಳು ಇದ್ದರೆ ಏನೂ ಸಪೋರ್ಟ್ ಇರಲ್ಲ. ಅದಕ್ಕೆ ಮನೇಲಿ ಒಂದು ಹೆಣ್ಮಗು ಇರಲೇಬೇಕು. ನಮ್ಮ ಒಂದು ರೂಪದಲ್ಲಿರುವಂಥ ಮಗು ಅದು. ನಮಗೆ ಒಂದೇನೇ ಆದ್ರೂ ನಮಗೆ ಹೆಗ್ಲಾಗಿ ನಿಲ್ತಾಳೆ. ಅದೊಂದು ಖುಷಿ ಇದೆ ನನ್ನ ಮಗಳಿಗೆ. ಅದು ನಂಗೆ ತುಂಬ ಖುಷಿ ಇದೆ ನನ್ನ ಮಗಳ ವಿಷಯದಲ್ಲಿ. ನಾನೇನಾರ ಒಂದು ಚೂರು ಹುಷಾರು ತಪ್ಪಿದ್ರೆ ಅವಳು ಮ್ಯಾನೇಜ್ ಮಾಡ್ತಾಳೆ ಅನ್ನೋ ಅಷ್ಟು ಧೈರ್ಯ ಇದೆ. ಹಾಗೆ ಎಲ್ಲ ಹಸುಗಳಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ತಿಂದು, ಏಕೆಂದರೆ ಎಲ್ಲ ಕಡೆನೂ ತಿನ್ಕೊಂಬಂದಿರ್ತಾರಲ್ಲ, ಜಾಸ್ತಿ ತಿನ್ನಲ್ಲ. ಎಳ್ಳು ಬೆಲ್ಲ ಒಂದು ಸ್ವಲ್ಪ ಸಿಹಿ ಪದಾರ್ಥಗಳನ್ನು ತಿನ್ಕೊತವೆ. ಕೊಟ್ಬಿಟ್ಟು ಕೆಳಗಡೆ ಏನಂತ ಚೂಪಿಸ್ತಾನ, ಅದ್ಯಾವುದೋ ಸಾಂಗ್ ಗೊತ್ತಿಲ್ಲ ಯಾವುದು ಚೆನ್ನಾಗಿ ತಿಂದುಬಿಟ್ಟು ತೇಗ್ತಾ ಇದ್ದಾರೆ. ನಾನೇನು ತಿಂದಿಲ್ಲ ಗಾಯ್ಸ್. ಅಲ್ಲ ಗಾಯ್ಸ್, ಹೆಂಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು? ನಾನಂತೂ ಸೇಮ್ ಹುಚ್ಚಿ ಇದ್ದಂಗಿದ್ದೀನಿ ನಿಜ. ಮನೇಲಿ ಎಲ್ಲ ಕೆಲಸ ಮಾಡಿ ನಿಜ ಆ ಥರ ರೆಡಿ ಆಗೋಕ್ಕಾಗಲ್ಲ. ಸಾಕಾಗ್ಬಿಟ್ಟಿದೆ ಇವತ್ತು ನಿನ್ನೆ ಮೊನ್ನೆಯಿಂದ. ಅದಕ್ಕೆ ನಾನು ಏನಕ್ಕೂ ಹೋಗಿಲ್ಲ. ಪೂಜೆ ಮನೇಲಿ ನಾನು ಮಾಡಿದಷ್ಟೇ, ಇನ್ನೆಲ್ಲ ಅವ್ರಿಗೆ ಬಿಟ್ಟೆ. ಮನೇಲಿ ಒಂದು ಹೆಣ್ಮಗು ಇತ್ತು ಅಂದರೆ ಸ್ವಲ್ಪ ಈ ಥರ ಕೆಲಸಗಳಿಗೆ ಆಗ್ತಾರೆ ಅಷ್ಟೇ, ಬೇರೆದಕ್ಕೆಲ್ಲ ಕೇಳಬೇಡಿ. ಹಸುನ ದನನ ಮನುಷ್ಯರು ಜೊತೆಲಿ ಮೊದಲಾದ್ರೆ ಈ ಸಲ ಕಮ್ಮಿ ಐತೆ. ಮೊದಲಾದ್ರೆ ಇಲ್ಲಿ ಅಲ್ಲಿಂದ ಇರೋದು ನೆಕ್ಸ್ಟ್ ರೋಡು ನೆಕ್ಸ್ಟ್ ರೈಟ್. ಅಲ್ಲೇ ಮಂಜಣ್ಣ ಪಟಾಕಿ ಹೊಡೆದಿದ್ದಾರೆ. ರೈಟ್ ಹೊಡಿ, ಇಲ್ಲಿ ರೈಟ್ ಹೊಡಿ ಫಸ್ಟು, ಪಟಾಕಿ ಹೊಡಿರಂತ. ನಾನು ರೈಟ್ ಅಂತ ಹೇಳ್ದೆ ಗೈಸ್, ಕಿವಿ ಕೇಳಿಸಲ್ಲ. ನಾನು ಏನು ಮಾಡ್ತೀನಿ ನಮ್ಮ ಅಜ್ಜಿ ಯಾರು ಗೊತ್ತಿಲ್ಲ. ಈಗ ಅವ್ರ ಮನೆ ಕಂಡಿಡಿಯೋದೇ ಕಷ್ಟ. ಎಲ್ಲ ಕಡೆನೂ ಗ್ರೀನ್ ಗ್ರೀನ್ ಮನೆನೇ ಐತೆ. ಎಳ್ಬಿರಕ್ಕಲ್ಲ, ಎಳ್ಬಿರೋದೊಂದು ನೆಪ ಅಷ್ಟೇ. ಮೀಟ್ ಮಾಡೋಕ್ಕೆ ಗೈಸ್. ಹಾಂ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಈಗ. ನಡೀರಿ ಈ ಮನೆ ಬಾಗ್ಲಕ್ಕ ಬಿಟ್ಟವಳೆ. ರೀಲ್ಸ್ ಯಾರು ಮಾಡ್ಕೊಡೋಕೆ ಹೆಲ್ಪ್ ಇಲ್ಲ ಅವಳಿಗೆ. ನಾನಂತೂ ಹೋಗೇ ಇಲ್ಲ ಇವತ್ತು. ಎಲ್ಲಿ ಕೆಲಸನೇ ಆಯ್ತು ನನಗೆ. ಬನ್ನಿ ಅಂದ್ಲು. ಅವ್ನ ತಮ್ಮ ಹೆಂಗೋ ಹಿಡಿದಂತೆ ಚೆನ್ನಾಗಿ ಬಂದಿಲ್ಲ. ಓಕೆ, ಫೋಟೋ ಮಾತ್ರ ಹೊಡ್ಕೊಂಡವಳು. ಇವು ಬಂದು ನನ್ನ ಮಗಳ ಫ್ರೆಂಡು ಲಿಖಿತಾ ಅಂತ, 9th ಸ್ಟ್ಯಾಂಡರ್ಡು. ದೃಷ್ಟಿ ತೆಗಿತಾ ಇದ್ದಾಳೆ. ಅವಳು ರೆಡಿಯಾಗಿದ್ಲಂತೆ. ಆದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಲ್ಲ, ಪಾಪ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ಆದರೆ ಇಬ್ಬರು ಬಿಟ್ಟರೆ ಹರಟೆ ಹೊಡಿಯೋದಕ್ಕೆ, ಇಬ್ರಿಗೂ ಬಿಟ್ಟರೆ ಒಳ್ಳೆ ಹರಟೆ ಹೊಡಿತಾರೆ. ಹಾಗೆ ನಾವು ಕಷ್ಟ ಸುಖಗಳನ್ನ ಮಾತಾಡ್ಕೋತೀವಿ, ಆದರೆ ಟೈಮ್ ಇಲ್ಲ ಮಾತಾಡಲಿಕ್ಕೆ. ಅದು ಸ್ವಲ್ಪ SLC ಬಗ್ಗೆ ಮುಂದೆ ಬರುವಂಥ ಮಗಳು, ಈಗ SLC ಅಲ್ವಾ ನೆಕ್ಸ್ಟು. ಅದಕ್ಕೆ ಸ್ವಲ್ಪ ನಾವುಗಳು ಸಹ ಸ್ವಲ್ಪ ಮಾತಾಡ್ಕೊತಾ ಇದ್ವಿ, ಯಾವ್ಯಾವ ಟ್ಯೂಷನಿಗೆ ಸೇರಿಸೋಣ ಅಂತ. ಅಲ್ಲಿಂದ ಬಂದು ಹೇಳು ಇನ್ನೊಂದ್ಸಲ. ಚೆನ್ನಾಗಿತ್ತು ಹೇಳ. ಹೋಗಲ್ಲ, ಆಫೀಸ್ ಮುಗಿದಿಲ್ಲ. ಹೌದಾ? ಇನ್ನೊಂದು ವರ್ಷ ಆದ್ರೂ ಇವ್ರ ಬ್ಯಾಚ್ ತುಂಬಾ ಒಪ್ಪಿಟ್ಟಿದ್ದಾರೆ. ಚೆನ್ನಾಗೈತೆ ಇವ್ರದ್ದು, ಸಿಕ್ಕಾಟೈತೆ. ಫುಲ್ ಬ್ಯಾನರ್ ತುಂಬಾ ಆಗೋಗ್ತೀರಾ. ಬ್ಯಾನರ್ಗೆ ಜಾಗ ಸಾಕಾಗಲ್ಲ ನೋಡಿ ಬೇಕಾರೆ. ಏನೋ 4 ಜನ ಏನೋ ಡಲ್ ಇರ್ಬೇಕು ಅಷ್ಟೇ ಅನ್ಸುತ್ತೆ. ಬೇಸಿಕ್ ಚೆನ್ನಾಗಿತ್ತು. ಹೌದು, ಮೇನೆ ಮ್ಯಾಮ್ ಅಣ್ಣ ಸುಣ್ಣ. ಇದು ಬಂದು ನನ್ನ ಮಗಳ ಅದೇ ಕ್ಲಾಸಿನ 9th ಸ್ಟ್ಯಾಂಡರ್ಡ್ ತ್ರಿಷಾ ಅಂತ, ಅವ್ರ ಮನೆ. ಇವಳು 9 ಪಾಪ ಮಲ್ಲಿಗೆ ಇಲ್ಲ, ಅವಳು ಬರ್ತಾಳೆ ಅಂತ. ಆಲ್ರೆಡಿ ಅವಳು ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ವೆಯ್ಟ್ ಮಾಡಿ 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 ಅಷ್ಟು ಕಾಯಿಸ್ಬಿಟ್ಟಿದ್ದೀವಿ ಅನಿಸುತ್ತೆ. ಇವರಂತೂ ಒಳಗೆ ಗಂಡ ಹೆಂಡ್ತಿ ಥರ ಆಡ್ತಾರೆ. ಇಲ್ಲಿ ನೋಡಿ ಫೋಟೋಗಳ ಮೇಲೆ ಫೋಟೋಗಳು. ಇಬ್ಬರು ಒಂದು ರೀಲ್ಸ್ ಮಾಡಿಬಿಡಿ, ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಅವರಿಬ್ಬರು ಒಂದು ರೀಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿದೆ ಪೇರು. ಹಾಗೆಯೇ ಅಲ್ಲಿಂದ ಬಂದು ನಮ್ಮ ಮಾವನ ಮನೆಗೆ ಬಂದ್ವಿ. ಅಂದರೆ ನಮ್ಮ ಅಮ್ಮನ ತಮ್ಮನ ಮನೆ. ನಿಮಗೆಲ್ಲ ಹಳೆ ವಿಡಿಯೋದಲ್ಲಿ ನನ್ನ ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಈ ಮನೆ ನನ್ನ ಫೇವ್ರೆಟ್ ಹೌಸ್ ಅಂತಲೇ ಹೇಳ್ಬೋದು. ನನ್ನ ಚೈಲ್ಡ್ಹುಡ್ ಮೆಮೊರಿ ಇಲ್ಲೇ ಇದೆ. ಹಾಗಾಗಿ ಹೆಚ್ಚು ಇಲ್ಲಿ ಜಾಸ್ತಿ ಇರ್ತೀನಿ ಅಂತ ಹೇಳಿದ್ದೀನಿ ನಿಮಗೆ.
ಹಾಗೆ ಎಲ್ಲರೂ ಏನು ತುಂಬ ಇಂಟ್ರೆಸ್ಟಾಗಿ ಬಿಗ್ ಬಾಸ್ ನೋಡ್ತಾಯಿದ್ರು. ಇನ್ನೊಂದು ವೀಕ್ ಇರುತ್ತೆ, ನೋಡು ನನ್ನ ತಮ್ಮ ಅಂತೂ ಒಳ್ಳೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅನಿಸುತ್ತೆ. ಎಲ್ಲರೂ ಬಿಗ್ ಬಾಸ್ನ ತುಂಬ ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು. ನನಗಂತೂ ಅಷ್ಟೊಂದು ಇಂಟ್ರೆಸ್ಟ್ ಈ ಒಂದು ಇದರಲ್ಲಿ ಇಲ್ಲವೇ ಇಲ್ಲ. 11 ಸೀಸನ್ನಲ್ಲಿ ವೇಸ್ಟು. ಹಾಗೇ ಇವತ್ತಿನ ನಮ್ಮ ಊರಿನ ಸಂಕ್ರಾಂತಿ ಹಬ್ಬದ ಸಡಗರ ಹೀಗಿದೆ ನೋಡಿ. ಎಷ್ಟು ನಿಜ, ಯಾವ ಹಬ್ಬದಲ್ಲೂ ನಾನು ಈ ಥರ ಜನಗಳನ್ನ ನೋಡಲ್ಲ. ಈ ಹಬ್ಬದಲ್ಲಿ ಮಾತ್ರ. ಏಕೆಂದರೆ ಬೀದಿಲ್ಲೂ ಆದಾದಿಲ್ಲೂ ಹಸುಗಳಿಗೆ ಅಲಂಕಾರ ಮಾಡಿ, ಅವಕ್ಕೆ ಪೇಂಟ್ ಮಾಡಿ, ಅವಕ್ಕೆ ಬರೆದು, ಅವಕ್ಕೆ ಶಾಮಿಯಾನ ಹಾಕಿ, ಅವಕ್ಕೊಂದು ನೆರಳಲ್ಲಿ ಇಡಿಸಿ, ಅವಕ್ಕೊಂದು ಅಲಂಕಾರ ಮಾಡಿ ಹಬ್ಬಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಎಲ್ಲೇ ಹೋದರೂ ಅದೊಂದು. ಆಮೇಲೆ ಮನೆಗಳಲ್ಲಿ ರಂಗೋಲಿ ಕಾಂಪಿಟೇಷನ್ನು, ಆಮೇಲೆ ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾವ ಸೀರೆ ಉಟ್ಕೊಳ್ಳಿ ಅನ್ನೋ ಟೆನ್ಷನ್ನು ಹೆಣ್ಮಕ್ಳುಗಳಿಗೆ. ಏಕೆಂದರೆ ನಾವು ಸಂಜೆ ಆಯಿತು ಅಂದರೆ ಕಿಚಾಯಿಸೋಕ್ಕೆ ಹೋಗ್ತೀವಿ, ಎಳ್ಬೀರ್ಲಿಕ್ಕೆ ಹೋಗ್ತೀವಿ, ಅದೊಂದು ಟೆನ್ಷನ್ನು. ಆ ಸಡಗರ, ಆ ಕಾಲ್ಗೆಜ್ಜೆ ಅಂತ ಸವಿಯಾದ ನಾದ ಕೇಳಲಿಕ್ಕೆ ನಮ್ಮ ಸಂಕ್ರಾಂತಿ ಹಬ್ಬ, ಅದು ನಮ್ಮ ಮಂಡ್ಯದಲ್ಲಂತೂ ನನಗೆ ತುಂಬ ಇಷ್ಟ. ಬೇರೆ ಎಲ್ಲ ಹೇಳ್ತಾ ಇರ್ತಾರೆ ನಿಮ್ಮ ಥರ ಗ್ರ್ಯಾಂಡಾಗಿ ನಾವು ಮಾಡಲ್ಲ ಅಂತ. ಅದು ನಂಗೆ ಗೊತ್ತಿಲ್ಲ. ನಮ್ಮ ಸೈಡ್ ಮಾತ್ರ ತುಂಬ ಚೆನ್ನಾಗಿ ನಡೆಸ್ತಾರೆ. ಆದರೆ ಈ ಹಬ್ಬ ಬಂತು ಅಂದರೆ ಸ್ವಲ್ಪ ಭಯನೂ ಇರುತ್ತೆ, ಹಾಗೆ ತುಂಬ ಖುಷಿನೂ ಇರುತ್ತೆ. ಯಾಕೆ ಅಂದರೆ ಈ ಹಬ್ಬದಲ್ಲಿ ಸ್ವಲ್ಪ ಹಸುಗಳನ್ನು ಬೆಂಕಿಲಿ ಕಿಚಾಯಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಇದು ನಮ್ಮ ಮಂಡ್ಯದಲ್ಲಿ ಮಾಡಿರೋದು. ಜನಗಳು ನಿಮ್ಗೆ ಹಿಂಗೆ ಕಾಣಿಸ್ತಿದ್ದಾರೆ, ನೀವು ಅಲ್ಲೇ ಲೈವಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಅಷ್ಟು ಜನ ನೀವು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ, ಅಷ್ಟು ಜನ ಇದ್ದರು. ಅಂದರೆ ಇದೇ ಕಮ್ಮಿ, ಇದು ಅಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟರ್ಗಾದರೂ ಹುಲ್ಲನ್ನು ಹಾಕ್ತಾಯಿದ್ರು, ಈ ಥರ ಸ್ಪ್ರೆಡ್ ಮಾಡಿ ಓಡ್ತಾಯಿದ್ರು. ಇದು ತುಂಬ ಕಮ್ಮಿ, ಏಕೆಂದರೆ ಹೋದ ವರ್ಷ ತುಂಬ ಪ್ರಾಬ್ಲಮ್ ಆಗಿದೆ. ಹಾಗೆ ಈ ವರ್ಷವೂ ಆಗಿದೆ 4-5 ಜನಕ್ಕೆ. ಅದಕ್ಕೆ ಹೇಳೋದು, ತುಂಬ ಹುಷಾರಾಗಿ ಮಾಡಿ. ಆ ಹಸು ಸ್ವಲ್ಪ ಒಂದು 3-4 ಜನಕ್ಕೆ ಏಟು ಮಾಡಿದೆ. ಅದು ತುಂಬ ಬೇಜಾರಾಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು ಮಾತ್ರ. ಕೆಲವೊಬ್ಬರಿಗೆ ತುಂಬ ಜೋರಾಗೂ ಏಟಾಗಿದೆ. ಅದಕ್ಕೆ ಹೇಳೋದು, ನಾವಂತೂ ಅಲ್ಲಿ ಹೋಗಿರಲಿಲ್ಲ. ಮಾಮೂಲಿ ನಮ್ಮ ಕಡೆಯವ್ರು ಹೋಗಿದ್ರು ಅಷ್ಟೇ. ನಾನು ಯಾವ ವರ್ಷವೂ ಹೋಗಿ ನೋಡಲ್ಲ, ಈ ಥರ ವೀಡಿಯೋಗಳನ್ನ ನೋಡ್ಕೊತೀನಿ ಅಷ್ಟೇ. ಆದರೆ ಈ ಥರ ಎಲ್ಲ ನೋಡಿದಾಗ ತುಂಬ ಬೇಜಾರಾಗತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಇದಾಗಿ ಮಾಡಿ. ಹಬ್ಬದಲ್ಲಿ ಎಷ್ಟು ಖುಷಿ ಇರುತ್ತೋ ಅಷ್ಟೇ ದುಃಖನೂ ಇರುತ್ತೆ ಅಂತ ಹೇಳ್ಬೋದು. ಪಾಪ ಈಗ ಅವ್ರಿಗೆ ಏಟಾಗಿದೆ, ಯಾರು ಅದನ್ನು ಬರ್ಸ್ಕೊಡ್ತಾರೆ ಅಲ್ವಾ? ಹಾಗಾಗಿ ಹೇಳೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.